ನಮಸ್ತೆ, ವೆಲ್ಕಮ್ ಟು ಚಂದು ಶಿವಲಾಗ್. ಇವತ್ತು ಏನು ಸ್ಪೆಷಲ್ ಅಂದರೆ ಬೀಟ್ರೋಟು ಸ್ವೀಟ್ ಮಾಡ್ತಾಯಿದ್ದೀನಿ. ಅದೇ ಕೂಡ ಸ್ಪೆಷಲ್. ನಾನು ಬೀಟ್ರೋಟ್ನ ತುರ್ಕೊಂಡಿದ್ದೀನಿ ಮತ್ತು ಬೇಯಿಸಿರೋದು ಏನೂ ಅಲ್ಲ, ಹಸಿ ಬೀಟ್ರೋಟ್ನೇ ತುರ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಹೆಲ್ದಿ ಸ್ವೀಟ್ ಅಂತಲೇ ಹೇಳ್ಬೋದು. ಬೀಟ್ರೋಟ್ ಇರೋದ್ರಿಂದ ಸಣ್ಣ ಮಕ್ಕಳೆಲ್ಲ ತಿನ್ನೋಲ್ವಲ್ಲ, ಅವ್ರಿಗೆಲ್ಲ ಬೀಟ್ರೋಟಲ್ಲಿ ಈ ಥರ ಸ್ವೀಟ್ ಮಾಡಿಕೊಟ್ರೆ ತಿಂತಾರೆ. ಮಕ್ಕಳಿಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟಪಡ್ತಾರಲ್ಲ, ಹಾಗಾಗಿ ನೋಡಿ ನಾನು ಚೆನ್ನಾಗಿ ತುಪ್ಪದಲ್ಲಿ ಹುರಿತಾ ಇದ್ದೀನಿ. ಇದಕ್ಕೆ ನೀರು ಕೂಡ ಏನೂ ಹಾಕಿಲ್ಲ ನಾನು. ಹಸಿ ಸ್ಮೆಲ್ ಹೋಗುವವರೆಗೂ ಕೂಡ ಚೆನ್ನಾಗಿ ಹುರಿಬೇಕು. ಅಂದರೆ ಕಡಿಮೆ ಉರಿನಲ್ಲೇ ಹುರಿಬೇಕು. ನೀರು ಏನು ಇಲ್ಲದೇ ಇರೋದ್ರಿಂದ ಜಾಸ್ತಿ ಉರಿ ಇಟ್ಕೊಬಾರ್ದು. ಹಾಗಾಗಿ ಒಂದು ಮೀಡಿಯಮ್ ಉರಿನಲ್ಲಿ ಹುರಿಬೇಕು. ಇವಾಗ ಇದಕ್ಕೆ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ, ಹಾಗಾಗಿ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ನಾನು 1 ಬಟ್ಲು ಸಕ್ಕರೆ ಹಾಕ್ತಾಯಿದ್ದೀನಿ. 2 ಬಟ್ಲು ಬೀಟ್ರೋಟ್ ತುರಿ ಇದೆ, 1 ಬಟ್ಲು ಸಕ್ಕರೆ ಹಾಕಿದ್ದೀನಿ. ನೋಡಿ ಇದೆಲ್ಲ ಚೆನ್ನಾಗಿ ಕರಿಕೊಬೇಕು ಸಕ್ಕರೆ, ಅದ್ರದ್ದೇ ಪಾಕ ಬಿಟ್ಕೊಳುತ್ತೆ ಸಕ್ಕರೆ ಕರಗಿದಾಗ. ನೋಡಿ ಇದೆಲ್ಲ ಇವಾಗ ತೆಳುವಾಗಿದೆ. ನೋಡಿ ಈ ಪಾಕದಲ್ಲೇ ಬೀಟ್ರೋಟ್ ಬೇಯಬೇಕು. ಅರ್ಧ ನಾವು ತುಪ್ಪ ಹಾಕಿ ಹುರಿದಿರ್ತೀವಲ್ಲ, ಅದರಲ್ಲೇ 3/4 ಭಾಗ ಬೆಂದಿರುತ್ತೆ. ನೋಡಿ ಇವಾಗ ಇದರಲ್ಲಿ ಪಾಕದಲ್ಲಿ ಸ್ವಲ್ಪ ಬೆಂದ್ಕೊಳ್ಳುತ್ತೆ. ಹಾಗಾಗಿ ನೋಡಿ ಇದು ನೀರಿನ ಥರ ಇರೋದೆಲ್ಲ ಹಿಂಗಬೇಕು. ಚೆನ್ನಾಗಿ ಇದನ್ನು ಚೆನ್ನಾಗಿ ಹುರಿಬೇಕು, ಕೈ ಆಡ್ತಾ ಇರಬೇಕು. ಸಕ್ಕರೆದೆಲ್ಲ ಪಾಕ ಗಟ್ಟಿ ಪಾಕ ಆಗುತ್ತೆ ಅದರಲ್ಲೇ, ಅಲ್ಲಿವರೆಗೂ ಕೈ ಆಡ್ತಾ ಇರಬೇಕು. ನೋಡಿ ಈ ಥರ ಆಗಿದೆ. ಇವಾಗ ಸ್ವಲ್ಪ ಡ್ರೈ ಆಗಿದೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಡ್ರೈ ಆಗೋ ಥರ ಹುರಿಬೇಕು ಇದಕ್ಕೆ. ನೋಡಿ ಇವಾಗ ಇದು ಒಂದುಗೂಡ್ತಾ ಇದೆ. ನೋಡಿ ಎಲ್ಲ ಒಟ್ಟಿಗೆ ಇದಾಗುತ್ತೆ. ನೋಡಿ ಈ ಥರ ಉಂಡೆ ಮಾಡೋಕ್ಕಾಯ್ತು ಅಂದರೆ ರೆಡಿ ಇದೆ ಅಂತ. ಚೆನ್ನಾಗಿ ಹುರಿದ್ರೆ ಈ ಥರ ಆಗುತ್ತೆ. ಇದನ್ನು ಇವಾಗ ಬೇರೆ ತಟ್ಟೆಗೆ ಹಾಕೊಳ್ಳೋಣ. ಬಿಸಿ ಸ್ವಲ್ಪ ಕಮ್ಮಿ ಆದಮೇಲೆ ಉಂಡೆ ಮಾಡ್ಕೊಳ್ಳೋಣ. ನೋಡಿ ನಾನು ಉಂಡೆ ಮಾಡಿ ಏನರಲ್ಲಿ ಇಡ್ತಾಯಿದ್ದೀನಿ ಅಂದರೆ ಕೊಬ್ಬರಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಇವಾಗ ಉಂಡೆ ಎಲ್ಲ ಮಾಡ್ಕೊಬೇಕು. ಇದನ್ನು ಕೊಬ್ಬರಿ ತುರಿಯಲ್ಲಿ ಹೊರಳಿಸಿ ಇಟ್ಟರೆ ಸ್ವೀಟ್ ರೆಡಿ.